ಎಲ್ಲರಿಗೂ ನಮಸ್ಕಾರ. ಮಿಸ್ಟಿಕ್ ಎರಾ ಚಾನೆಲ್ಗೆ ಸ್ವಾಗತ. ನಿಮ್ಮ ಮೊಬೈಲ್ ನಂಬರ್ನಲ್ಲಿ 27 ಅಥವಾ 72 ಇದೆಯಾ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕಂದ್ರೆ ಕೆಲವರು ಈ ಸಂಖ್ಯೆಯನ್ನು ಬಂಧನ ದೋಷ ಅಂತ ಹೇಳ್ತಾರೆ. ನಿಜಕ್ಕೂ ಅದು ಏನು? ಇದಕ್ಕೆ ಪರಿಹಾರ ಏನು? ತಿಳಿಯೋಣ. ಸಂಖ್ಯಾಶಾಸ್ತ್ರದ ಪ್ರಕಾರ ಮೊಬೈಲ್ ನಂಬರ್ ಕೂಡ ನಮ್ಮ ಜೀವನದ ಮೇಲೆ ಒಂದು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ನಂಬಲಾಗುತ್ತದೆ. ಕೆಲವು ಸಂಖ್ಯಾಶಾಸ್ತ್ರ ಪದ್ಧತಿಗಳಲ್ಲಿ 27 ಮತ್ತು 72 ಅನ್ನು ಬಂಧನ ದೋಷದ ಸಂಖ್ಯೆ ಅಂತ ಪರಿಗಣಿಸುತ್ತಾರೆ. ಈ ಸಂಯೋಜನೆ ಇದ್ದರೆ ಕೆಲಸಗಳು ಪದೇ ಪದೇ ಅಡ್ಡಿಯಾಗಬಹುದು. ಹಣ ಬಂದರೂ ಉಳಿಯದೇ ಹೋಗಬಹುದು. ಉದ್ಯೋಗ ಅಥವಾ ಬಿಸಿನೆಸ್ನಲ್ಲಿ ಬೆಳವಣಿಗೆ ನಿಧಾನವಾಗಬಹುದು. ಸಂಬಂಧಗಳಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಹೆಚ್ಚಾಗಬಹುದು. ಯಾವುದೇ ಕಾರಣವಿಲ್ಲದೆ ಟೆನ್ಷನ್ ಮತ್ತು ಗೊಂದಲ ಅನುಭವಿಸಬಹುದು. ಆದರೆ ಒಂದು ವಿಷಯ ನೆನಪಿರಲಿ. ನಿಮ್ಮ ಮೊಬೈಲ್ ನಂಬರ್ನಲ್ಲಿ 27 ಅಥವಾ 72 ಇದೆ ಅಂದರೆ ಮಾತ್ರ ಬಂಧನ ದೋಷ ಇದೆ ಅಂತ ಹೇಳೋಕೆ ಆಗಲ್ಲ. ಸಂಪೂರ್ಣ ಮೊಬೈಲ್ ನಂಬರ್ನ ಫ್ರೀಕ್ವೆನ್ಸಿ, ಅದರ ಒಟ್ಟು ಸಂಖ್ಯೆ ಮತ್ತು ನಿಮ್ಮ ಜನ್ಮ ದಿನಾಂಕಕ್ಕೆ ಅದು ಹೇಗೆ ಹೊಂದುತ್ತೆ ಅನ್ನೋದನ್ನು ನೋಡಿದ ಮೇಲೆಯೇ ಸರಿಯಾದ ವಿಶ್ಲೇಷಣೆ ಮಾಡಬೇಕು. ಇದಕ್ಕೆ ಕೆಲವು ಪರಿಹಾರಗಳು ಹೀಗಿವೆ. ಸಾಧ್ಯವಾದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಹೊಂದುವ ಮೊಬೈಲ್ ನಂಬರ್ ಬಳಸುವುದು. ಪ್ರತಿದಿನ ಬೆಳಗ್ಗೆ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪ ಮಾಡುವುದು. ಪ್ರತಿ ಬುಧವಾರ ಗಣಪತಿಗೆ ಗರಿಕೆ ಅರ್ಪಿಸಿ ಪ್ರಾರ್ಥನೆ ಮಾಡುವುದು. ನಿಮ್ಮ ಜನ್ಮ ಸಂಖ್ಯೆಗೆ ಸೂಕ್ತವಾದ ಅದೃಷ್ಟ ಸಂಖ್ಯೆಗಳು ಮತ್ತು ಬಣ್ಣಗಳನ್ನು ಬಳಸುವುದು. ಅಗತ್ಯವಿದ್ದರೆ ಅನುಭವಿ ಸಂಖ್ಯಾಶಾಸ್ತ್ರ ತಜ್ಞರಿಂದ ಸಂಪೂರ್ಣ ಮೊಬೈಲ್ ನಂಬರ್ ವಿಶ್ಲೇಷಣೆ ಮಾಡಿಸಿಕೊಳ್ಳುವುದು. ನಿಮ್ಮ ಮೊಬೈಲ್ ನಂಬರ್ನಲ್ಲಿ 27 ಅಥವಾ 72 ಇದೆಯಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮಲ್ಲಿ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಟ್ಯಾರೋ ರೀಡಿಂಗ್, ಪರ್ಸನಲ್ ಟ್ಯಾರೋ ರೀಡಿಂಗ್, ಆಕಾಶಿಕ್ ರೀಡಿಂಗ್, ಪ್ರಾಣಿಕ್ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಕಸ್ಟಮೈಸ್ಡ್ ಕ್ರಿಸ್ಟಲ್ ಸೇವೆಗಳು ಲಭ್ಯವಿವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು ನಮ್ಮ ನಂಬರ್ ವಿಡಿಯೋದ ಕೊನೆಯಲ್ಲಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬಟನ್ ಆನ್ ಮಾಡಿಕೊಳ್ಳಿ. ಧನ್ಯವಾದಗಳು.